ಜೂನಿಂದ ಮುಂಗಾರು ಪ್ರಾರಂಭ ಆಗ್ತದೆ. ಈಗ ಪ್ರೀ ಮಾನ್ಸೂನ್ ಸುಮಾರು 1ನೇ ತಾರೀಕಿನಿಂದ ಇವತ್ತಿನವರೆಗೆ ಮಳೆ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ. ಸೊ ಅದರಿಂದ ಕೆಲವು ಕಡೆ ಪ್ರವಾಹ ಬಂದಿವೆ ಅಂತೇಳಿ ವರದಿಯಾಗಿದೆ. ನಮ್ಮ ಡಿ.ಕೆ. ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯಲ್ಲ ಭೇಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಯಲಹಂಕದಲ್ಲಿ ಟಿವಿ ಚಾನೆಲ್ ಬಂದಿತ್ತು, ಪೇಪರ್ಲೆಲ್ಲ ಬಂದಿತ್ತು. ಕೂಡಲೇ ನಾನು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮಾತಾಡಿದ್ದೆ. ಅಲ್ಲಿ ಸುಮಾರು 20 ಮನೆಗಳಿಗೆ ನೀರು ಮನೆಯೊಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು. ಕೂಡಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು. ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟರ್ ಜೊತೆಲೂ ಕೂಡ ಮಾತಾಡಿದೆ. ಯಾಕಂದ್ರೆ ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೆ ನೀರು ಹೋಗಕ್ಕೆ ಮಾಡಬೇಕಾದ್ರೆ ಫಾರೆಸ್ಟ್ ಅಡ್ಡ ಬರ್ತದೆ. ಆ ಫಾರೆಸ್ಟ್ನವರು BBMP ಅವರಿಗೆ ಮಾಡಲಿಕ್ಕೆ ನೀರು ಹೋಗಲಿಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ನಾನು ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿ, ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ, ಫಾರೆಸ್ಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಂಜುನಾಥ್ ಅವ್ರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗೆಹರಿದಿದೆ. ಅಲ್ಲಿ ನೀರು ಕೆರೆಗೆ ಹೋಗಲಿಕ್ಕೆ ದಾರಿ ಮಾಡಿರಲಿಲ್ಲ. ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ.